ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿತ್ತು ನಿಮ್ಮ ಲೋಟಸ್ ಬರೆದ್ಬಿಟ್ಟು ಅದ್ರೊಳಗೆ ವಿಶ್ ಬರೆಯೋದು? ಮೈ ಗಾಡ್, ನನ್ನ ಗ್ಯಾಲ್ರಿ ಫುಲ್ ಫೋಟೋಸ್ ತುಂಬ ಹೋಗಿದೆ. ನಾನು ಪೋಸ್ಟ್ ಮಾಡಿದ್ದೆ ಕಮ್ಯುನಿಟಿಯಲ್ಲಿ, ನನಗೆ ಫಸ್ಟ್ ಇಷ್ಟು ಜನ ಕಳಿಸಿದ್ರು, ಅದನ್ನು ನಾನು ಪೋಸ್ಟ್ ಮಾಡಿದ್ದೆ. ಆಮೇಲೆ ಒಂದು ಸಿಕ್ಕಾಪಟ್ಟೆ ಜನ ನಾನು ಮಾಡಿದೆ ಮ್ಯಾಮ್ ಅಂತ ಕಳಿಸಿದ್ರು. ಐ ಲಿಟ್ರಲಿ ಗಾಟ್ ಟಿಯರ್ಸ್ ಇನ್ ಮೈ ಐಸ್. ನನ್ನ ಕಣ್ಣಲ್ಲಿ ನೀರು ತುಂಬ ಹೋಯಿತು. ಬಿಕಾಸ್ ಲೈಕ್ ಇಷ್ಟು ಜನ ಫಾಲೋ ಮಾಡ್ತಿದ್ದಾರಲ್ಲ, ಒಂದು 5,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬಟ್ ಅಟ್ಲೀಸ್ಟ್ ಒಂದು 50 ಮೆಂಬರ್ಸ್ ಆದರೂ ಫಾಲೋ ಮಾಡಿದ್ದಾರೆ. ಇಟ್ ಇಸ್ ನಾಟ್ ಅ ಒಂದು ಸ್ಮಾಲ್ ನಂಬರ್ ಅಲ್ವೇ ಅಲ್ಲ 50. ನನ್ನ ಪ್ರಕಾರ ಒಂದು 50 ಜನ ನಾನು ಹೇಳಿದ್ದನ್ನು ಮಾಡ್ತಿದ್ದಾರೆ ಅಂದರೆ, ಓ ಮೈ ಗಾಡ್, ಐ ಬ್ಲೆಸ್ ಯು ಆಲ್. ನಿಮ್ಮ ಎಲ್ಲ ವಿಷಸು ಅದು ಎಷ್ಟೇ ಕಷ್ಟ ಇದ್ರೂ ಕೂಡ ಆದಷ್ಟು ಬೇಗ ಈಸಿಯಾಗಿ ರಿಸಾಲ್ವ್ ಆಗಿ ನಿಮ್ಗದು ದಕ್ಕಲಿ ಅಂತ ನಾನು ಪ್ರೇ ಮಾಡ್ತೀನಿ. ಗುಡ್ ಲಕ್, ಪಾಸಿಟಿವ್ ಆಗಿರಿ. ಆ್ಯಂಡ್ ಆಲ್ರೆಡಿ ಐ ರಿಸೀವ್ಡ್ ಎ ಸಕ್ಸಸ್ ಸ್ಟೋರಿ. ನಾನು ಅದನ್ನು ಇದರಲ್ಲಿ ಬೇಡ, ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಇದರಲ್ಲಿ ಸದ್ಯಕ್ಕೆ ಒಂದು ಡ್ರಾಯಿಂಗ್ ಟೆಕ್ನಿಕ್ದು ಹಾಕಿದ್ದೀನಿ, ನೋಡಿ. ಡ್ರಾಯಿಂಗ್ ಟೆಕ್ನಿಕ್ ವಿಡಿಯೋ ಈ ವಿಡಿಯೋ ಎಂಡಲ್ಲಿ ಸಿಗುತ್ತೆ ಅಥವಾ ಮ್ಯಾನಿಫೆಸ್ಟೇಷನ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಡ್ರಾಯಿಂಗ್ ಟೆಕ್ನಿಕ್ ಮಾತ್ರ ನೀವು ನಂಬಲ್ಲ, ಅದು ಎಷ್ಟು ಅಂತ ಹೇಳಿದ್ರೆ, ಇದಕ್ಕೂ ಮುಂಚೆನೇ ನಾನು ಒಬ್ಬರು ಇಯರ್ ರಿಂಗ್ಸ್ನ ಮ್ಯಾನಿಫೆಸ್ಟ್ ಮಾಡಿದ್ದು. ಐ ಗೆಸ್ ಇಟ್ಸ್ ಇನ್ ಕಮ್ಯುನಿಟಿ. ಇವಾಗ ನೋಡಿ ಮಾರ್ಕ್ಸ್ದು, ಲೈಕ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ನೀವು ಜಸ್ಟ್ ಕೆಲವರಂತೂ ಬರೀ ರೀಡಿಂಗ್ ಅಂತ ಹೇಳ್ತಾರೆ. ನಿಮ್ಮ ಕೈಯಲ್ಲಿದೆ ಎಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು. ಬರೀ ವಿಷಯಗಳನ್ನ ತಿಳ್ಕೊಂಡು ಏನು ಮಾಡ್ತೀರಾ, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಲ್ವಾ. ಬರೀ ಕ್ಲಾಸಲ್ಲಿ ಪಾಠ ಕೇಳಿ, ಈಗ ನಾವೆಲ್ಲ 2ನೇ ಕ್ಲಾಸು 3ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲಿ ಓದ್ತಾ ಇರಬೇಕಾದ್ರೆ ಪಾಠ ಕೇಳಿಬಿಟ್ಟು 2ನೇ ಕ್ಲಾಸ್ ಎಕ್ಸಾಮ್ ಬರೆದಿದ್ದಕ್ಕೆ 3ನೇ ಕ್ಲಾಸಿಗೆ ಬಂದಿದ್ದು. ಹಾಗೆ ನಮ್ಮ ಲೈಫಲ್ಲಿ ಅಪ್ಗ್ರೇಡ್ ಆಗ್ತಾ ಇದೆ ಅಲ್ವಾ. ಸೊ ನೀವು ರೆಮಿಡೀಸ್ ಏನು ಮಾಡ್ಕೊಳ್ಳದೆ ಅಪ್ಗ್ರೇಡೇಷನ್ ಬೇಕು, ಅಥವಾ ಬರೀ ವೀಡಿಯೋಸ್ಗಳನ್ನು ನೋಡಿ ಅಯ್ಯೋ ಅವ್ರು ಬರ್ತಾರಾ ಅವ್ರು ಬರಲ್ವಾ, ಬರೀ ಇದಿಷ್ಟೇ ನೋಡ್ಕೊಂಡು ಬಿಟ್ಟರೆ ಹೇಗೆ? ನಿಮ್ಮ ಕಡೆಯಿಂದ ಎಫರ್ಟ್ ಇರಬೇಕಲ್ವಾ, ಯೋಚನೆ ಮಾಡಿ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಇಲ್ಲಿ 2 ಪೈಲ್ ಇದೆ. ಪೈಲ್ 1 forever yours, pile 2 I will love you forever. ಸೊ ಯಾವುದು ವರ್ಡ್ಸ್ ನಿಮ್ಗೆ ಅಟ್ರಾಕ್ಟ್ ಆಗ್ತಿದೆ, ಯಾವುದು ವೈಬ್ರೇಷನ್ ಕೊಡ್ತಿದೆ, ಅಥವಾ ಚೀಟಿನ ಮಾಡಿ ಹಾಕ್ಕೊಳ್ಳಿ, ಆರ್ ಅಟ್ರಾಕ್ಷನ್ಗೂ ಹೋಗ್ಬೋದು. ಲೈಕ್ ಪರ್ಪಲ್ ಆ್ಯಂಡ್ ಪಿಂಕ್. ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಪರ್ಪಲ್, ವೈಲೆಟ್ ಆರ್ ಪಿಂಕ್. ನೋಡಿ, ಯಾವುದು ನಿಮ್ಗೆ ಅಟ್ರಾಕ್ಷನ್ ಅನಿಸ್ತಾ ಇದೆ ಅಥವಾ ನಿಮ್ಮ ಮನಸ್ಸಿಗೆ ಯಾವುದು ಸೂಟಬಲ್ ಅನಿಸ್ತಾ ಇದೆ ಅದನ್ನು ತೊಗೊಳ್ಳಿ. ನಿಮ್ಮ ಪರ್ಸನ್ ಕಡೆಯಿಂದ ಏನು ಲವ್ ಮೆಸೇಜ್ ಇದೆ ಆ್ಯಂಡ್ ಏಂಜಲ್ಸ್ ಕಡೆಯಿಂದ ನಿಮ್ಮ ಲವ್ ಲೈಫ್ಗೆ ಏನು ಗೈಡೆನ್ಸ್ ಇದೆ, ಎರಡನ್ನೂ ನೋಡೋಣ. ಸೊ ಫಸ್ಟ್ ಪೈಲ್ ವಿಲ್ ಗೋ. ದ ಫಸ್ಟ್ ಪೈಲ್ ಫಾರ್ ಎವರ್ ಯುವರ್ಸ್. ಇದಕ್ಕೂ ಮುಂಚೆ ಫಸ್ಟು ಏಂಜಲ್ಸ್ ಏನು ಹೇಳ್ತಾರೆ ನೋಡಿಬಿಡೋಣ. Peaceful resolution, the situation will improve. Amazing. Okay, yeah. ಈಗ forever yours ಬುಕ್ಕಿಂದ ಏನಿದೆ ನೋಡೋಣ. Your worth is beyond all measures. Your simplicity is the best thing about you. Okay, ನಿಮ್ಮ ವರ್ತ್ ಅಂದರೆ ನಿಮ್ಮ ಬೆಲೆ ಅವರಿಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳಬಹುದು. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆರ್ ಸಪ್ರೇಷನಲ್ಲಿದ್ದೀರಾ ಅಥವಾ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಅವ್ರಿಗಿದು ಸೂಟ್ ಆಗುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ, ನಿಮ್ಮಿಬ್ಬರು ರಿಲೇಷನ್ಶಿಪ್ ಬಗ್ಗೆ ಏನು ಮೆಸೇಜ್ ಇದೆ ಅನ್ನೋದಾದರೆ, ಅವರಿಗೆ ನಿಮ್ಮ ಒಂದು ಬೆಲೆ ಗೊತ್ತಿದೆ. 100% ನಿಮ್ಮ ಬೆಲೆ ಗೊತ್ತಿದೆ ಅವ್ರಿಗೆ. ಆ್ಯಂಡ್ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅದನ್ನು ಮೆಷರ್ಮೆಂಟ್ ಮಾಡೋಕ್ಕಾಗಲ್ಲ, ನಾವು ಇಷ್ಟು ಅಳೆದು ತೂಗಕ್ಕೆ ಆಗಲ್ಲ. ಈ ನಿನ್ನ ವರ್ತನ, ನಿನ್ನ ಬೆಲೆನ ಅಳೆದು ತೂಗಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯುವರ್ ಸಿಂಪ್ಲಿಸಿಟಿ ಈಸ್ ಅ ಬೆಸ್ಟ್ ಥಿಂಗ್ ಅಬೌಟ್ ಯು. ಎಸ್, ನೀವು ತುಂಬ ಸಿಂಪಲ್ ವ್ಯಕ್ತಿ, ಏನನ್ನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವ್ರು ಇರ್ತಾರೆ, ನನಗೆ ಹಾಗೆ ಇರಬೇಕು ಹಿಂಗೆ ಇರಬೇಕು ಅಂತ ಡಿಮ್ಯಾಂಡ್ಸ್ ಇಡ್ತಿರ್ತಾರೆ. ಬಟ್ ನೀವು ಹಾಗಲ್ಲ, ನೀವು ಅವ್ರ ಸಿಚುವೇಶನನ್ನು ಅರ್ಥ ಮಾಡ್ಕೋತೀರಾ ಆ್ಯಂಡ್ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಸಹಾಯನ ಮಾಡ್ತೀರಾ. ಸಾಕು, ಇಷ್ಟೇ ಇದ್ದರೂ ಪರವಾಗಿಲ್ಲ, ನಾವಿಬ್ಬರು ಜೀವನ ಮಾಡೋಣ ಅಂತ ಅವರಿಗೆ ಒಳ್ಳೆ ಏನೋ ಒಂಥರ ಉತ್ಸಾಹದ ಮಾತುಗಳನ್ನು ನೀವು ಆಡ್ತೀರಾ. ಅವ್ರ ಲೈಫಲ್ಲಿ ಒಂಥರ ಉತ್ಸಾಹನ ನೀವು ತಂದುಕೊಡ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ಈ ಗುಣಕ್ಕೆ
ಏಂಜಲ್ಸ್ಗಳು ಬ್ಲೆಸ್ ಮಾಡ್ತಾ ಇದ್ದಾರೆ. ಪೀಸ್ಫುಲ್ ರೆಸಲ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇದೆ, ನಿಮ್ಗೇನಾದರೂ ಅನಿಸ್ತಾ ಇದ್ದರೆ ಅವ್ರಿಗೆ ನನ್ನ ಬೆಲೆನೇ ಗೊತ್ತಿಲ್ಲ ಅಂತ, ಡೋಂಟ್ ಥಿಂಕ್ ಲೈಕ್ ದ್ಯಾಟ್. ಅವ್ರಿಗೆ 100% ನಿಮ್ಮ ಬೆಲೆ ಗೊತ್ತಿದೆ. ಅವರು ಎಲ್ಲೋ ಒಂದು ಕಡೆ ಹೋಗಿರೋ ಜಾಗದಲ್ಲಿ ಅವ್ರಿಗೆ ಅರ್ಥ ಆಗಿದೆ, ನನ್ನ ಹುಡುಗಿ ಅಥವಾ ನನ್ನ ಹುಡುಗ ಎಷ್ಟು ಸಿಂಪಲ್ ಆಗಿದ್ದ, ಈಗ ಬಂದಿರೋ ವ್ಯಕ್ತಿ ನನ್ನ ಲೈಫಲ್ಲಿ ಅವರಷ್ಟು ಸಿಂಪಲ್ ಆಗಿಲ್ಲ. ಸೊ ನನ್ನ ಹಳೇ ಪ್ರೀತಿ ಅಥವಾ ಎಕ್ಸ್ ಯಾರಿದ್ದಾರಲ್ಲ ನಿಮಗೆ, ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ವ್ಯಕ್ತಿತ್ವನ ಮೆಜರೇ ಮಾಡೋಕ್ಕೆ ಆಗಲ್ಲ ಅಂತ. ಸೊ ಇಲ್ಲಿ ಏನು ಬರ್ತಾ ಇದೆ, ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಇದೆ. 100% ಸಿಚುವೇಶನ್ ವಿಲ್ ಇಂಪ್ರೂವ್. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಇನ್ 2 ಮೆಸೇಜಲ್ಲಿ ನೋಡೋಣ ಏನು ಬರುತ್ತೆ ಅಂತ. ಯುವರ್ ಲವ್ ಡಿಸ್ಪೆಲ್ಸ್ all darkness away. The joy of your love can't be measured. Again ಸೇಮ್ ಮೆಜರ್ ಮಾಡೋಕ್ಕೆ ಆಗಲ್ಲ ಅನ್ನೋದು. ಅಂದರೆ ಇವ್ರಿಗೆ 100% ನಿಮ್ಮ ವ್ಯಾಲ್ಯೂ ಗೊತ್ತಾಗಿದೆ ನೋಡಿ. ತುಂಬ ವ್ಯಾಲ್ಯೂಯಬಲ್ ಪರ್ಸನ್ ನೀವು. ಆ್ಯಕ್ಚುಲಿ ಇವ್ರ ಲೈಫಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದೀರಾ ಅಂತ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಡಾರ್ಕ್ನೆಸ್ ಅವೇ, ನಿಮ್ಮ ಪ್ರೀತಿ ಅವ್ರ ಲೈಫಲ್ಲಿ ಆ್ಯಕ್ಚುಲಿ ಒಂದು ಡಾರ್ಕ್ನೆಸ್ಸನ್ನು ದೂರ ಮಾಡಿದೆ. ಅವ್ರ ಕಷ್ಟದಲ್ಲಿದ್ದಾಗ ನೀವು ತುಂಬ ಸಹಾಯ ಮಾಡಿದ್ದೀರಾ ಅನಿಸುತ್ತೆ ಅವರಿಗೆ. ಅಟ್ಲೀಸ್ಟ್ ನೀವು ದುಡ್ಡಿನ ಸಹಾಯ ಅಂತಲೇ ನಾನು ಹೇಳ್ತಾ ಇಲ್ಲ, ಒಳ್ಳೆ ಮಾತುಗಳನ್ನು ಆಡಿ ಅವ್ರನ್ನ ಡಿಪ್ರೆಷನ್ನಿಂದ ಹೊರಗಡೆ ತಂದಿದ್ದೀರಾ. ಈ ರೀತಿ ಎಲ್ಲ ಮಾಡಿರುವಂತಹ ವ್ಯಕ್ತಿತ್ವ ನಿಮ್ಮದಾಗಿದೆ. ಸೊ ಆ್ಯಂಡ್ ಮತ್ತೆ ಇಲ್ಲಿ ದ ಜಾಯ್ ಆಫ್ ಯುವರ್ ಲವ್ ಕ್ಯಾನ್ ಬಿ ಮೆಜರ್ಡ್ ಅಂತ ಬರ್ತಾ ಇದೆ. ಸೊ ನೀವು ಕೊಟ್ಟಿರೋ ಪ್ರೀತಿನ ಅವ್ರಿಗೆ ಮೆಷರ್ಮೆಂಟ್ ಮಾಡೋಕ್ಕಾಗಲ್ಲ. ಇಷ್ಟೇ ಪ್ರೀತಿಸಿದೆ ನೀನು, ಹೀಗೆ ಮಾಡಿದೆ ನೀನು ನನಗೆ, ಅದನ್ನು ಅವರು ಅಳ್ದು ತೂಗಕ್ಕೆ ಆಗೋದೇ ಇಲ್ಲ. ಅದನ್ನೇ ಅವ್ರು ಹೇಳ್ತಾ ಇರೋದಿಲ್ಲಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅನ್ನೋದನ್ನು ಈ ಒಂದು ಮೆಸೇಜ್ಗೆ ಕನ್ಸಿಡರ್ ಮಾಡಬಹುದು. ಯಾಕೆ ಅಂದರೆ ಅವರಿಗೆ ಈಗ ಸಡನ್ನಾಗಿ ಅವ್ರು ನಿಮಗೆ ಬಿಟ್ಟು ಹೋಗಿರಬಹುದು, ಬಟ್ ಏನು ಅಥವಾ ನಿಮಗೆ ಹರ್ಟ್ ಮಾಡ್ತಾ ಇರಬಹುದು, ಬಟ್ ಸಿಚುವೇಶನ್ 100% ಇಂಪ್ರೂವ್ ಆಗುತ್ತೆ ಅಂತ ಏಂಜಲ್ಸು ಹೇಳ್ತಾ ಇದ್ದಾರೆ. ಓಕೆ, ಏಂಜಲ್ಸ್ಗೆ ಥ್ಯಾಂಕ್ ಯು ಹೇಳಿ, ಆ್ಯಂಡ್ ನಿಮ್ಮ ಪರ್ಸನ್ಗೆ ಥ್ಯಾಂಕ್ ಯು ಹೇಳಿ. ಗುಡ್ ಲಕ್. ಪೈಲ್ ನಂಬರ್ 2, ಐ ವಿಲ್ ಲವ್ ಯು ಫಾರ್ ಎವರ್. ಯಾರು ಈ ಪೈಲನ್ನ ಚೂಸ್ ಮಾಡಿದ್ದೀರಾ, ಫಸ್ಟ್ ಏಂಜಲ್ ಮೆಸೇಜ್ ಏನು ಅನ್ನೋದನ್ನು ನೋಡೋಣ. ಗೆಟ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಬರ್ತಾ ಇದೆ. ಈಸ್ ಇಟ್ ಸಮಥಿಂಗ್ ಲೈಕ್ ಯು ಗೈಸ್ ಆರ್ ಇನ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಅಥವಾ ನಿಮ್ಮಿಬ್ಬರ ಮಧ್ಯ ಸಿಚುವೇಶನ್ ಅಷ್ಟು ಚೆನ್ನಾಗಿಲ್ಲ, ಮಾತಾಡ್ತಾ ಇಲ್ಲ ನೀವಿಬ್ಬರು, ಅವ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ನೇ ಗೊತ್ತಿಲ್ಲ, ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ, ಈ ಥರದ ಸಿಚುವೇಶನಲ್ಲಿ ಇರ್ಬೋದು. ದಿಸ್ ಇಸ್ ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸನೇಟ್. ಆ್ಯಂಡ್ ಮೆಸೇಜಲ್ಲಿ ಏನಿದೆ ನೋಡೋಣ. ನಿಮ್ಮ ಪರ್ಸನ್ ದೂರ ಇದ್ದರೂ ಪರವಾಗಿಲ್ಲ. ಯು ಆರ್ ಸೋ ಕರ್ಡಲ್ಸಮ್, ಯು ಆರ್ ಸೋ ಬ್ಯೂಟಿಫುಲ್ ಟು ಮೀ. ಓಕೆ, ಸೊ ಇವರು ಯಾವಾಗಲೂ ನಿಮ್ಮನ್ನು ಲೈಕ್ ಮಗು ಥರ ಟ್ರೀಟ್ ಮಾಡ್ತಾಯಿದ್ರು ಅನಿಸುತ್ತೆ, ಅಥವಾ ಮಗು ಥರ ಟ್ರೀಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಅವ್ರು ಯಾವಾಗಲೂ ನಿಮ್ಮನ್ನು ಎಷ್ಟು ಚೆನ್ನಾಗಿದೆಯಾ, ಹಾಗಿದೆಯಾ, ಹೀಗಿದೆಯಾ, ನೀನು ಈ ಡ್ರೆಸ್ ಹಾಕೋ, ಆ ಡ್ರೆಸ್ ಹಾಕೋ, ನೀನು ಈ ಡ್ರೆಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀನಿ, ನಿಂದು ಆ ಡ್ರೆಸ್ ಇತ್ತಲ್ಲ, ಅದನ್ನು ನೆನಪು ಮಾಡಿಕೊಂಡು ಹೌ ಬ್ಯೂಟಿಫುಲ್ ಯು ಆರ್ ಅನ್ನೋದನ್ನು ಹೊರಗಡೆ ಹಾಕ್ತಾ ಇರ್ತಾರೆ. ಬಟ್ ನನಗಿಲ್ಲಿ ತುಂಬ ಸ್ಟ್ರಾಂಗ್ ವೈಬ್ರೇಷನ್ ಬರ್ತಾ ಇದೆ ದಟ್ ಯು ಗೈಸ್ ಆರ್ ಮೈಟ್ ಬಿ ಸಪ್ರೇಟೆಡ್. ಸ್ವಲ್ಪ ಸಪ್ರೇಷನಲ್ಲಿ ಇರಬಹುದು ಇವಾಗ ನೀವು. ಆ್ಯಂಡ್ ಅಥವಾ ನಿಮ್ಮ ಮಧ್ಯ ಅಷ್ಟು ಮುಂಚೆ ಇದ್ದಂತಹ ಸ್ಪಾರ್ಕ್ ಇಲ್ಲ ಪ್ರೀತಿಯಲ್ಲಿ ಅಂತ. ಬಿಕಾಸ್ ಇಲ್ಲಿ ಏಂಜಲ್ಸ್ ಮೆಸೇಜ್ಗೂ ಇದಕ್ಕೂ ಕನೆಕ್ಟ್ ಮಾಡೋದಾದರೆ ನಾವು, ಸೊ ಈ ರೀತಿ ನನಗನ್ನಿಸ್ತಾ ಇದೆ. ಇದೆಲ್ಲ ಮುಂಚೆ ಆಡಿದ ಮಾತುಗಳಿರಬಹುದು, ಆ್ಯಂಡ್ ತುಂಬ ಹಗ್ ಮಾಡೋದಾಗಿರ್ಬೋದು, ಅಥವಾ ವಾರ್ಮ್ ಫೀಲಿಂಗ್ ನಿಮ್ಮಿಬ್ಬರು ಮಧ್ಯ ಇತ್ತು ಅಂತ ಅನಿಸುತ್ತೆ. ಬಟ್ ಇವಾಗ ಆ ಸ್ಪಾರ್ಕ್ ಇಲ್ಲ ನಿಮ್ಮ ಮಧ್ಯ. ಅವ್ರು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಂತ ಅನಿಸ್ತಾ ಇದೆ ನನಗೇನೋ. ಗೆಟ್ ಮೋರ್ ಇನ್ಫಾರ್ಮೇಷನ್, ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಅಂತ ಅನಿಸುತ್ತೆ ಏಂಜಲ್ಸ್ ಮೆಸೇಜ್ ನೋಡಿದ್ರೆ. ಯು ಆರ್ ಸೋ ಬ್ಯೂಟಿಫುಲ್. ನಾನು ಹೇಳ್ದಂಗೆ ಅವ್ರು ತುಂಬ ನಿಮ್ಮನ್ನು ಹೊಗಳ್ತಾ ಇದ್ರು ಅನಿಸುತ್ತೆ. ಯಾವಾಗಲೂ ನೀವು ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆಯಾ, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆಯಾ, ಲೈಕ್ ಆಲ್ ಆಫ್ ಅ ಸಡನ್ ಇವಾಗ ವ್ಯಾನಿಷ್ ಆಗೋಗ್ಬಿಟ್ಟಿದ್ದಾರೆ. ಏನು ಮಾಡ್ತಿದ್ದಾರೆ ಅನ್ನೋದೇ ನಿಮಗೆ ಅರಿದಂಗೆ ಆಗೋಗ್ಬಿಟ್ಟಿದೆ. ಲೆಟ್ಸ್ ಸಿ ಇನ್ನೊಂದು 2 ಮೆಸೇಜ್ ನೋಡೋಣ ಏನಿದೆ ಅಂತ. ಲವ್ ಈಸ್ ಹೆಲ್ಪಿಂಗ್ ಈಚ್ ಅದರ್, ಯು ಆರ್ ಮೈ ಆ್ಯಂಕರ್ ಇನ್ ಲೈಫ್ಸ್ ಓಷನ್, ಆ್ಯಂಡ್ ಮೋಸ್ಟ್ ಆಫ್ ಆಲ್ ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ಓಕೆ, ಬೆಸ್ಟ್ ಫ್ರೆಂಡ್ಸ್ ಇದ್ದರು ಲವರ್ಸ್ ಆಗಿ ಇವಾಗ ಬ್ರೇಕಪ್ ಆಗಿರೋ ಚಾನ್ಸಸ್ ಕೂಡ ಇದೆ. ಆ್ಯಂಡ್ ಲವ್ ಈಸ್ ಹೆಲ್ಪಿಂಗ್ ಈಚ್ ಅದರ್.
ಒಬ್ರಿಗೊಬ್ರು ನೀವು ತುಂಬ ಸಹಾಯನ ಮಾಡ್ಕೊಂಡಿದ್ದೀರಾ ಅನಿಸುತ್ತೆ. ಈವನ್ ಯುವರ್ ಪರ್ಸನ್ ಮೈಟ್ ಹ್ಯಾವ್ ಹೆಲ್ಪ್ಡ್ ಯು, ನಿಮಗೆ ಅವರು ಹೆಲ್ಪ್ ಮಾಡಿರೋಂತಹ ಚಾನ್ಸಸ್ಸು ಇದೆ. ಆ್ಯಂಡ್ ಇವರು ಇನ್ನೊಂದು ಏನಂತ ಹೇಳಿದ್ರೆ ತುಂಬ ಮಾತಾಡ್ತಿದ್ರು ಅನಿಸುತ್ತೆ ನಿಮ್ಮ ಜೊತೆ. ಅಂದರೆ ನೀನು ಹಾಗೆ, ನೀನು ಹೀಗೆ ತುಂಬ ಹೊಗಳೋದು, ಪ್ರತಿಯೊಂದು ಟೈಮಲ್ಲೂ ಹೊಗಳ್ತಾ ಇರೋದು, ಪ್ರತಿಯೊಂದು ಟೈಮಲ್ಲೂ ನಿಮ್ಮನ್ನು ಪ್ರೇಸ್ ಮಾಡೋದು, ಎಷ್ಟಾಗುತ್ತೆ ಅಷ್ಟು ನಿಮ್ಮನ್ನು ಲೈಕ್ ಡೀಪ್ ಲವ್ಗೆ, ಅಂದರೆ ಓಷನ್ ಆಫ್ ಲವ್ಗೆ ಧೂಕ್ಬಿಟ್ಟು ಇವಾಗ ಹೊರಟೋಗಿರುವಂತಹ ಚಾನ್ಸಸ್ ಇದೆ. ಅಥವಾ ಮುಂಚೆ ಥರ ಹೊಗಳೋದು ಕಮ್ಮಿ ಆಗಿರಬಹುದು ಅನ್ನೋದು ನನಗೆ ಇಂಟ್ಯೂಷನ್ ಬರ್ತಾ ಇದೆ. ಆ್ಯಂಡ್ ನಾ ಹೇಳ್ದಂಗೆ ಬೆಸ್ಟ್ ಫ್ರೆಂಡ್ಸ್ ಇದ್ದವರು ಲವರ್ಸ್ ಆಗಿರೋಂತಹ ಚಾನ್ಸಸ್ ಇದೆ. ಅಥವಾ ಬೆಸ್ಟ್ ಫ್ರೆಂಡ್ ಆಗಿದ್ದವರು ಲವರ್ ಆಗೋ ಟೈಮಲ್ಲಿ ಈ ರೀತಿ ಆಗಿರುವಂತಹ ಚಾನ್ಸ್ ಕೂಡ ಇದೆ. ಆರ್ ನೀವು ಏನೋ ಲವರ್ಸ್ ಆದಮೇಲೆ ನನಗೊಬ್ಳು ಫ್ರೆಂಡ್ ಇದ್ದಿದ್ದರೆ ಈ ಥರ ಇರ್ತಿದ್ಲು, ಅಥವಾ ನೀವು ಯಾವ ಫ್ರೆಂಡ್ಸಿಗೂ ಕಮ್ಮಿ ಇಲ್ಲ, ಫ್ರೆಂಡಾಗೂ ಇದೆಯಾ, ಲವರಾಗೂ ಇದೆಯಾ, ಹೆಂಡತಿಯಾಗೂ ಇದೆಯಾ, ಈ ಥರ ಎಲ್ಲ ಒಳ್ಳೆ ಮಾತುಗಳನ್ನು ಆಡಿದಂತಹ ನೆನಪಿರಬಹುದು. ಸೊ ಐ ಆಮ್ ಫೀಲಿಂಗ್ ಟು ಟೇಕ್ ಮೋರ್ ಮೆಸೇಜಸ್, ಯಾಕೆ ಅಂತ ಗೊತ್ತಿಲ್ಲ. You always know just how to spoil me. When you're together, time just comes to an halt. ಓಕೆ, ಇವ್ರಿಗೆ ತುಂಬ ಲವ್ ಇತ್ತು ಅಂತ ಹೇಳಬಹುದು ನಿಮ್ಮ ಮಧ್ಯ. ಇಲ್ಲಿ ನೋಡ್ತಾ ಇದ್ದರೆ ನನಗೆ ತುಂಬ ಫೀಲ್ ಆಗ್ತಾ ಇದೆ. ಅದು ನಿಮ್ಮಿಬ್ಬರ ಮಧ್ಯೆ ತುಂಬ ಪ್ರೀತಿ ಇತ್ತು, ತುಂಬ ವಿಶ್ವಾಸ ಇತ್ತು. ನೀವಿಬ್ಬರು ಮೀಟ್ ಆದರೆ ಕಾಲ ಹೆಂಗೆ ಕಳೆದೋಗ್ತಿತ್ತು ಅನ್ನೋದೇ ಗೊತ್ತಿಲ್ಲ. ಆದರೆ ಇವಾಗ ನೀವು ಅವ್ರನ್ನ ಹುಡ್ಕೋವಂಥ ಸಂದರ್ಭ ಬಂದಿದೆ, ಅಥವಾ ಆ ಸಿಚುವೇಶನ್ ಅಥವಾ ನಿಮ್ಮ ಮಧ್ಯೆ ಆ ಪ್ರೀತಿನ ಹುಡ್ಕೋವಂತಹ ಒಂದು ಸಿಚುವೇಶನ್ ಬಂದಿದೆ. ಎಲ್ಲೋಯ್ತು ಆ ಸ್ಪಾರ್ಕ್, ಎಲ್ಲೋಗಿದ್ದಾರೆ ಇವರು, ಏನು ನಡೀತಾ ಇದೆ ನಮ್ಮ ಲೈಫಲ್ಲಿ, ಥರ್ಡ್ ಪಾರ್ಟಿ ಏನಾದರೂ ಎಂಟರ್ ಆಗಿರ್ಬೋದಾ? ಅಂದರೆ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇನ್ ಯೋರ್ ರಿಲೇಷನ್ಶಿಪ್ ಅಂತಲೇ ಹೇಳ್ಬೋದು. ಪೈಲ್ 2 ಇದು ಎಷ್ಟು ಜನಕ್ಕೆ ರೆಸೊನೇಟ್ ಆಗುತ್ತೆ ನನಗೆ ಕಾಮೆಂಟಲ್ಲಿ ಹೇಳಿ. ಬಟ್ ಏಂಜಲ್ಸ್ ಹೇಳ್ತಾ ಇದ್ದಾರೆ ಹೊಸದೊಂದು ಡೈರೆಕ್ಷನ್ನ ಹುಡುಕಿ ಏನಾಗ್ತಾ ಇದೆ ಅಂತ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ. ಮೇ ಬಿ ನಿಮ್ಮದು ಫ್ರೆಂಡ್ ಸರ್ಕಲ್ ಅಂತ ಏನಾದರೂ ಇದ್ದರೆ ಅವ್ರ ಕಡೆಯಿಂದ ಏನಾದರೂ ಇನ್ಫಾರ್ಮೇಷನ್ ತೊಗೊಳಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡಿ. And yeah, it's a strong feeling for me that you guys are either in no contact situation. ತುಂಬ ಸ್ಟ್ರಾಂಗ್ ಫೀಲಿಂಗ್ ಬರ್ತಾ ಇದೆ ನನಗೆ. ಈ ಪೈಲ್ 2 ಐದರ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಅಥವಾ ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋದೇ ಗೊತ್ತೇ ಇಲ್ಲದೆ ಇರೋ ಮಟ್ಟಿಗೆ ನೋ ಕಾಂಟ್ಯಾಕ್ಟ್ ಹೋಗಿರುವಂತಹ ಚಾನ್ಸಸ್ ಇದೆ. ಆರ್ ಲೈಕ್ ಮನಸ್ತಾಪಗಳು ಬಂದಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿರಬಹುದು, ಅಥವಾ ಚೆನ್ನಾಗೇ ಇದ್ದು ಜೊತೆಗೆ ಇದ್ದು ಮಾತಾಡಿಕೊಂಡು ಅಷ್ಟು ಸ್ಪಾರ್ಕ್ ಇಲ್ಲ. ಮುಂಚೆ ಎಲ್ಲ ತುಂಬ ಹೊಗಳ್ತಾ ಇದ್ರು, ಇವಾಗ ಹೊಗಳಕ್ಕೆ ಟೈಮೇ ಇಲ್ಲ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟೈಮೇ ಇಲ್ಲ, ಬಟ್ ಜೊತೆಗೇ ಇದ್ದೀರಾ. ಸೊ ಈ ಥರದ ಸಿಚುವೇಶನ್ಗಳಿರಬಹುದು. ಆ್ಯಂಡ್ ಸೊ ನಿಮ್ಮ ರಿಲೇಷನ್ಶಿಪ್ಪನ್ನು ಚೇಂಜ್ ಮಾಡ್ಕೋಬೇಕು ಅಂದರೆ ಚೂಸ್ ಅ ನ್ಯೂ ಡೈರೆಕ್ಷನ್. ಏನು ಡೈರೆಕ್ಷನ್ನ ಚೇಂಜ್ ಮಾಡ್ಕೋತೀರಾ ನೋಡಿ, ನಿಮ್ಮ ಸಿಚುವೇಶನ್ಗೆ ನೀವೇ ಅನಲೈಸ್ ಮಾಡ್ಕೊಳ್ಳಿ ಏನು ಮಾಡ್ಬೋದು ಅಂತ. ಇಲ್ಲ ಅಂತ ಹೇಳಿದ್ರೆ ಏಂಜಲ್ಸ್ ಹತ್ರ ಪ್ರೇ ಮಾಡ್ಕೊಳ್ಳಿ. ಆರ್ ಎಸ್, ಅಗೇನ್ ಆ್ಯಂಡ್ ಅಗೇನ್ ಗ್ರ್ಯಾಬ್ ವೈ ಕೋಟ್ಸ್ ಇದೆ, ಸಕ್ಸಸ್ ಸ್ಟೋರೀಸ್ ಇದೆ, ಅದೆಲ್ಲ ನೋಡಿ ಅವ್ರಿಗೆ ಹೇಗೆ ಸಕ್ಸಸ್ ಸಿಕ್ತು ನೋಡ್ಕೊಳ್ಳಿ, ಅವ್ರೇನು ಯೂಸ್ ಮಾಡಿದ್ದಾರೆ ಅಂತ. ಪಾಪ ತುಂಬ ಜನ ತುಂಬ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ ಹಾಕಿರ್ತಾರೆ. ಪ್ಲೀಸ್ ಅದನ್ನು ನೋಡಿ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.